ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಬೆಳಗ್ಗೆ 5 ಗಂಟೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ 5 ಗಂಟೆಗೆ ಎದ್ಬಿಟ್ಟು ಆ್ಯಸ್ ಯೂಶುವಲ್ ಮಾರ್ನಿಂಗ್ ಕೆಲಸಗಳೇನಿರುತ್ತೆ ಅದನ್ನ ಮಾಡ್ಕೊಳ್ಳೇಬೇಕಲ್ವ ಹೆಣ್ಮಕ್ಳು ಅಂತ ಅಂದಮೇಲೆ. ಸೊ ತುಂಬ ದಿನದಿಂದ ಲೇಟಾಗಿ ಹೇಳುವಂತಹ ಅಭ್ಯಾಸ ಇತ್ತು. ಬಟ್ ಆದರೆ 21 ಡೇಸ್ ಚಾಲೆಂಜ್ನ ತೊಗೊಂಡಿರೋದ್ರಿಂದ ಲೈಫಲ್ಲಿ ಕೆಲವೊಂದಷ್ಟು ಬದಲಾವಣೆಗಳನ್ನ ಮಾಡ್ಕೋಬೇಕು ಅಂತ ಹೇಳಿ ಶುರು ಮಾಡ್ಕೊಂಡಿದ್ದೀನಿ. ಸೊ ನಾನು 21 ಡೇಸ್ ಚಾಲೆಂಜ್ ವಿಡಿಯೋದಲ್ಲಿ ನಾನು ಏನೆಲ್ಲ ಮಾಡ್ತೀನಿ ಏನು ಅನ್ನೋದು ಪ್ರತಿಯೊಂದು ಕೂಡ ನಿಮಗೆ ಶಾರ್ಟ್ಸಲ್ಲಿ ಎವ್ರಿಡೇ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ವಿತೌಟ್ ಮೀನ್ಸ್ ನೀವು ಕೂಡ ಅದನ್ನ ನೋಡ್ಬೋದು. ಹಾಗೆ ಯಾರಾದರೂ 21 ಡೇಸ್ ಚಾಲೆಂಜ್ನ ಮಾಡೋಕ್ಕೆ ರೆಡಿ ಇರೋರು ಇದ್ದರೆ ಕಮೆಂಟಲ್ಲಿ ಅಥವಾ ನನಗೆ ಮೆಸೇಜ್ ಮುಖಾಂತರ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಏನೆಲ್ಲ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಏನು ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಕೂಡ ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಬೆಳಗ್ಗೆ ಎದ್ದಿದ ತಕ್ಷಣ ಆಲ್ಮೋಸ್ಟ್ ನೈಟು ನಾನು ಎಲ್ಲ ಕೆಲಸಗಳನ್ನು ಕೂಡ ಮನೆ ಕೆಲಸ ಏನಿರುತ್ತೆ ನೆಲ ಒರೆಸೋದಾಗ್ಬೋದು ಅದೆಲ್ಲನೂ ಕೂಡ ಮುಗಿಸಿರ್ತೀನಿ. ಹಾಗೆ ಅಡುಗೆ ಮನೆ ಕ್ಲೀನಿಂಗ್ ಅದೆಲ್ಲದನ್ನು ಕೂಡ ಮುಗಿಸಿ ಬೆಳಗ್ಗೆ ದಿನಾನ ತುಂಬಾ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ಕೊಳ್ತೀನಿ. ನಾನು ಈ ಒಂದು 21 ಡೇಸ್ ಚಾಲೆಂಜಲ್ಲಿ ಮೇಯ್ನಾಗಿ ಅಂದ್ಕೊಂಡಿರೋದು ನನ್ನ ಸ್ಲೀಪಿಂಗ್ ಪ್ಯಾಟ್ರನ್ನ ಕರೆಕ್ಟ್ ಮಾಡ್ಕೋಬೇಕು ಅಂತ. ಬಿಕಾಸ್ ತುಂಬ ಸಲ ಸಮ್ಟೈಮ್ ಲೇಟಾಗಿ ಮಲಗ್ತಾ ಇದ್ದೆ, ಸಮ್ಟೈಮ್ ಲೇಟಾಗಿ ಹೇಳೋದಾಗೋದು, ನಿದ್ದೆ ಆಗ್ತಾ ಇರಲಿಲ್ಲ, ಎವ್ರಿಡೇ ಏನೋ ಒಂಥರ ಲೇಸಿನೆಸ್ ಈ ರೀತಿ ಫೀಲ್ ಆಗ್ತಾ ಇತ್ತು. ಹಾಗಾಗಿ ನನ್ನ ಮೇಯ್ನ್ ಕಾನ್ಸಂಟ್ರೇಷನ್ ಬಂದು ನನ್ನ ಒಂದು ಸ್ಲೀಪಿಂಗ್ ಪ್ಯಾಟ್ರನ್ನ ನಾನು ಪ್ರಾಪರಾಗಿ ಮೇಂಟೈನ್ ಮಾಡಬೇಕು ಅಂತ ಅನ್ನೋದು. ಮೀನ್ಸ್ ನೈಟು 9:30 10 ಗಂಟೆಗೆ ಮಲ್ಕೊಳ್ತೀನಿ ಎಕ್ಸಾಕ್ಟಾಗಿ. ಹಾಗೆ ಬೆಳಗ್ಗೆ 5 ಗಂಟೆ ಅಥವಾ 5:15 ಅಂದರೆ ಮೀನ್ಸ್ 5:15 ಒಳಗಡೆ ಹೇಳೋದು. ಇದು ನನ್ನ ಒಂದು ಮೇಯ್ನ್ ಚಾಲೆಂಜ್ ಆಗಿದೆ ಈ ಒಂದು 21 ಡೇಸಲ್ಲಿ. ಹಾಗೆ ನಾನು ಕೇಳಿರುವಂತಹ ಪ್ರಕಾರ 21 ಡೇಸ್ ನಾವು ಏನೆಲ್ಲ ಮಾಡ್ತೀವಿ ಅದು ನೆಕ್ಸ್ಟ್ ನಮಗೆ ಆ್ಯಸ್ ಅ ಹ್ಯಾಬಿಟಾಗಿ ನಮ್ಗೆ ಅದು ಕಂಟಿನ್ಯೂ ಆಗುತ್ತೆ ಅಂತ ಅನ್ನೋದು. ಸೊ ನಾನು ಕೂಡ ಅದನ್ನ ನಂಬಿನೇ ಈ ಒಂದು ಚಾಲೆಂಜನ್ನು ಕೂಡ ಶುರು ಮಾಡ್ಕೊಂಡಿದ್ದೀನಿ. ಸೊ ಹಾಗೆಯೇ ಇನ್ನು ನೆಕ್ಸ್ಟ್ ಚಾಲೆಂಜ್ ಬಂದುಬಿಟ್ಟು ಪೂಜೆನ ಮನೇಲಿ ಬೇಗ ಮಾಡಬೇಕು ಅನ್ನೋದು. ಸುಮಾರು ಸಲ ಏನಾಗ್ಬಿಡುತ್ತೆ ಅಂದರೆ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡಿ ನಾವು ರೆಡಿಯಾಗಿ ಆಮೇಲೆ ಪೂಜೆ ಮಾಡೋಣ ಅಂದಾಗ ಸಮ್ಟೈಮ್ ಲೇಟ್ ಆಗಿಬಿಡುತ್ತೆ. ಸೊ ಬೆಳಗ್ಗೆ ಪೂಜೆ ಬೇಗ ಆದಾಗ ಏನೋ ಒಂಥರ ನಮಗೆ ಇಡೀ ದಿನ ಸ್ವಲ್ಪ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ನನಗೆ ಪರ್ಸ್ನಲಿ ಫೀಲ್ ಮಾಡಿದ್ದೀನಿ. ಹಾಗಾಗಿ ಪೂಜೆನ ಕೂಡ ಬೇಗನೆ ಮಾಡ್ಕೊಳ್ಳೋದು. ಏನಿಲ್ಲ, ಎದ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಸ್ವಲ್ಪ ಬಾಗಿಲಿಗೆ ರಂಗೋಲಿ ಎಲ್ಲ ಹಾಕಿಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಿಬಿಡ್ತೀನಿ. ಈವನ್ ನಾನು 6 o'clock ಒಳಗಡೆ ಪೂಜೆ ಮಾಡ್ತೀನಿ. ಅದಾದ ನಂತರ ಮೇನ್ ಥಿಂಗ್ ಬರೋದಾದರೆ ನಮ್ಮ ವೆಯ್ಟ್ ಲಾಸ್ ಡ್ರಿಂಕ್ ಅಂತಲೇ ಹೇಳ್ಬೋದು, ಅಥವಾ ಒಂದು ಹೆಲ್ತಿ ಡ್ರಿಂಕ್, ಅದು ಡಿಟಾಕ್ಸ್ ಡ್ರಿಂಕ್ ಆದರೂ ಆಗ್ಬೋದು ಅಥವಾ ಕಷಾಯ ಆಗ್ಬೋದು, ಏನಾದರೂ ಇರಬಹುದು. ಸೊ ನಾನು ಎವ್ರಿಡೇ ನನಗೆ ಏನು ಇಷ್ಟ ಆಗುತ್ತೋ ಆ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಅಥವಾ ಡಿಟಾಕ್ಸ್ ಡ್ರಿಂಕ್ನ ತೊಗೊಳ್ತೀನಿ. ಇವತ್ತು ಬಂದುಬಿಟ್ಟು ನಾನು ಚಿಯಾ ಹಾಗೆ ಲೆಮನ್ ವಾಟರ್ನ ತೊಗೊಂಡಿದ್ದೀನಿ. ಸೊ ಇದನ್ನ ಚಿಯಾನ ಸೋಕ್ ಮಾಡಿದ್ದೆ, ಮೀನ್ಸ್ ಇದು ಸಬ್ಜಾ ಸೀಡ್ಸು, ಅದನ್ನ ಸೋಕ್ ಮಾಡಿದ್ದೆ. ಆ ಒಂದು ವಾಟರ್ ಜೊತೆಯಲ್ಲಿ ನಾನು ಒಂದು 5 ರಿಂದ 6 ನೈಟ್ ನೆನೆಸಿಟ್ಟಿರುವಂತಹ ಬಾದಾಮನ್ನ ತೊಗೊಳ್ತೀನಿ. ಅದಾದ ನಂತರ ಏನಾದರೂ ಹೆಲ್ತಿ ಬ್ರೇಕ್ಫಾಸ್ಟ್ನ ಮನೇಲೇ ಪ್ರಿಪೇರ್ ಮಾಡುವಂಥದ್ದು. ಸುಮಾರು ಸಲ ಬೆಳಗ್ಗೆ ಲೇಟಾಗಿ ಎದ್ದಾಗ ನಮಗೆ ಟೈಮ್ ಆಗೋಲ್ಲ ಅಂತ ಅಂದ್ಬಿಟ್ಟು ನಾವು ಹೋಗಿ ಏನೋ ಒಂದು ಆಚೆ ತೊಗೊಂಡು ಬರೋದು ಅಥವಾ ಬೇಗ ಏನಾಗುತ್ತೆ ಇನ್ಸ್ಟೆಂಟಾಗಿ ಅದನ್ನ ಮಾಡ್ಕೊಂಡು ಬಿಡೋದು, ಈ ರೀತಿ ಎಲ್ಲ ಮಾಡ್ತೀವಿ ಅಲ್ವಾ. ಸೊ ಹಾಗಾಗಿ ಆದಷ್ಟು ಮನೆಯಲ್ಲೇ ಹೆಲ್ತಿಯಾಗಿ ಬ್ರೇಕ್ಫಾಸ್ಟ್ ನನ್ನ ಕೈಲಿ ಏನಾಗುತ್ತೋ ಅದನ್ನು ನಾನು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇದು ನನ್ನ ನೆಕ್ಸ್ಟ್ ಚಾಲೆಂಜ್ ನಾನು ತೊಗೊಳ್ತಾ ಇರುವಂಥದ್ದು. ಹಾಗೆಯೇ ಬ್ರೇಕ್ಫಾಸ್ಟ್ ಅಂತ ಬಂದಿದ್ದ ತಕ್ಷಣ ನಾವು ವೆಯ್ಟ್ ಲಾಸ್ ಇದು ಮಾಡ್ತಾಯಿದ್ದೀವಿ ಅಥವಾ ಏನೋ ಒಂದು ಚಾಲೆಂಜ್ ಮಾಡ್ತಾಯಿದ್ದೀವಿ ಅಂತೇಳಿ ನಮ್ಮ ಕೈಲಿ ಆಗದೆ ಇರೋದು ಏನೋ ಪ್ರಯತ್ನ ಪಡೋದು, ಅದು ಸಕ್ಸಸ್ ನಮಗೆ ಸಿಗದೆ ಇರೋದು, ಅದ್ರ ಬದಲಾಗಿ ನಾವೇನು ಬ್ರೇಕ್ಫಾಸ್ಟ್ ಯೂಶಲಿ ಮನೇಲಿ ತೊಗೊತೀವೋ ಅದ್ರ ಜೊತೆನೇ ಸ್ವಲ್ಪ ಹೆಲ್ತಿಯಾಗಿ ಏನಾದರೂ ಆ್ಯಡ್ ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ಇವತ್ತು ನಾನು ಪುಳಿಯೋಗರೆ ಮಾಡಿದ್ದೆ ಮನೇಲಿ, ಅದಕ್ಕೆ ಪುಳಿಯೋಗರೆ ಪೌಡರನ್ನು ನಾನು ಮನೇಲೇ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಹಾಗೆಯೇ ಅದ್ರ ಜೊತೆಯಲ್ಲಿ ಸ್ವಲ್ಪ ಸಲಾಡ್ ಥರ ಕ್ಯಾರೆಟ್ ಇರಬಹುದು, ಸೌತೆಕಾಯಿ ಇರ್ಬೋದು ಅಥವಾ ಏನಾದರೂ ಕಾಳುಗಳು, ಅದನ್ನು ನಾನು ಕಂಬೈನ್ ಮಾಡಿ ತೊಗೊಳ್ತೀನಿ. ಸೊ ಆವಾಗ ನಮಗೂ ಕೂಡ ಗೊತ್ತಾಗುತ್ತೆ, ಮೀನ್ಸ್ ಒಂದು ಬ್ಯಾಲೆನ್ಸ್ಡ್ ಮೀಲ ನಾವು ತೊಗೊಳ್ತಿದ್ದೀವಿ ಅಂತ ಹೇಳಿ ಮೈಂಡ್ಗೆ ಹೋಗುತ್ತೆ. ಅದಾದ ನಂತರ ಇನ್ನು ಫಸ್ಟ್ ಮೇಯ್ನ್ ಪ್ರಾಪರಾಗಿ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಇಲ್ಲಿ ಫುಡ್ ಹಾಗೆ ಲೈಫ್ ಸ್ಟೈಲ್ ಅಂತ ಹೇಳಿ. ಸೊ ಫುಡ್ ಅಂತ ಬರೋದಾದರೆ ಮಧ್ಯಾಹ್ನ ಮೀನ್ಸ್ ಆದಷ್ಟು ಆಯಿಲಿ ಐಟಮ್ಸ್ನ ಅವಾಯ್ಡ್ ಮಾಡಬೇಕು. ಹಾಗೆಯೇ ಸಲಾಡ್ಗಳನ್ನ ತೊಗೊಳೋಕ್ಕೆ ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂತ ಹೇಳಿ. ಅದಾದ ನಂತರ ಇನ್ನೊಂದು ಫಿಸಿಕಲ್ ಆ್ಯಕ್ಟಿವಿಟಿ ನಾನು ವೀಕ್ಲಿ ಅಟ್ಲೀಸ್ಟ್ 3 to 4 ಡೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎವ್ರಿ ಡೇ ಅಂತ ಅಂದ್ಕೊಂಡು ಹೋದಾಗ ನಮಗೆ ಸಮ್ಟೈಮ್ ಇಂಟ್ರೆಸ್ಟ್ ಇರೋಲ್ಲ, ಆ ರೀತಿ ಡಿಪೆಂಡ್ ಆಗುತ್ತೆ. ಅವಾಗ ಒನ್ ಡೇ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಡೇ ಸ್ಕಿಪ್ ಮಾಡಿಬಿಡ್ತೀವಿ. ಅವಾಗ ನಾವು ಎವ್ರಿ ಡೇ ಕೂಡ ಮಾಡೋದು ಕೂಡ ಸ್ಕಿಪ್ ಆಗಿಬಿಡುತ್ತೆ. ಹಾಗಾಗಿ ಇದು ಸ್ಟಾರ್ಟಿಂಗ್ ಅಲ್ವಾ, ಹಾಗಾಗಿ ಜಸ್ಟ್ ಒಂದು 15 ಡೇಸ್ ಅಥವಾ 1 ಡೇಸ್ ಕಂಪ್ಲೀಟ್ ಆಗೋವರೆಗೂ ಕೂಡ ಸ್ವಲ್ಪ ವೀಕ್ಲಿ ಒಂದು 3 ಡೇಸ್ ಅಥವಾ 4 ಡೇಸ್ ಮಾಡಿ ಅದಾದಮೇಲೆ ಇನ್ಕ್ರೀಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇನ್ನು ಒಂದು ಬರೋದಾದರೆ ಬುಕ್ಸ್ಗಳನ್ನ ಓದೋದು. ಹೌದು, ಲಿಟ್ರಲಿ ನೀವು ನಂಬ್ತಿರೋ ಇಲ್ವೋ, ಬುಕ್ಸ್ಗಳನ್ನ ಓದೋದು ನಮ್ಮ ಮೈಂಡ್ಗೆ ತುಂಬಾ ಪಾಸಿಟಿವ್ ಎನರ್ಜಿನ ನಾವು ಕೊಟ್ಟಂಗೆ ಆಗುತ್ತೆ. ಸೊ ನಿಮಗೆ ಅದು ಬುಕ್ಕು ಸ್ಟಾರ್ಟಿಂಗಲ್ಲೇ ನೀವು ಜಾಸ್ತಿ ಎಲ್ಲ ಪೇಜ್ ಓದಿ ಮುಗಿಸ್ಬಿಡಿ ಅಂತ ನಾನು ಹೇಳೋದಿಲ್ಲ. ಒಂದು ಬುಕ್ನ ತೊಗೊಂಡಿರ್ತೀರ ಅಂದರೆ ಅಟ್ಲೀಸ್ಟ್ 1 ಪೇಜ್ ಬುಕ್ನ ನೀವು ಓದೋದಕ್ಕೆ ಟ್ರೈ ಮಾಡಿ. ಸೊ ಅದರಲ್ಲಿ ನಿಮ್ಗೆ ಎಷ್ಟು ಅರ್ಥ ಆಗುತ್ತೋ ಬಿಡುತ್ತೋ, ಅಟ್ಲೀಸ್ಟ್ ಓದಿದಾಗ ಅದರಲ್ಲಿ 100%ಅಲ್ಲಿ ಒಂದು 10% ಅವರು ನಿಮ್ಗೆ ಅರ್ಥ ಆಗೇ ಆಗುತ್ತೆ, ಓಕೆನಾ. ಹಾಗಾಗಿ ಆದಷ್ಟು ಕೂಡ ಅದನ್ನು ನೀವು ಪ್ರಯತ್ನ ಪಟ್ಟು ಮಾಡಿದಾಗಲೇ ನಿಮಗೆ ಅದೇನಂತ ಹೇಳಿ ಅರ್ಥ ಆಗೋದು. ಬೇರೆಯವರು
ವಿಡಿಯೋದಲ್ಲಿ ಹೇಳಿದಾಗ ಸೊ ಹೌದಾ ಇರ್ಬೋದೇನೋ ನೋಡೋಣ ಟ್ರೈ ಮಾಡೋಣ ಅಂತ ಹೇಳಿ ಮನಸ್ಸಿಗೆ ಬರುತ್ತೆ. ಬಟ್ ನೀವು ಅದನ್ನು ಪರ್ಸ್ನಲಿ ಫೀಲ್ ಮಾಡಿದಾಗಲೇ ಗೊತ್ತಾಗೋದು ಅದ್ರ ಡಿಫ್ರೆನ್ಸಸ್ ಏನಿರುತ್ತೆ ಅಂತ. ಹಾಗೆ ಇನ್ನೊಂದು ಏನಂದರೆ ಯೂನಿವರ್ಸಿಗೆ ನಮ್ಮ ಥಾಟ್ಸ್ನ ನಾವು ತಲುಪಿಸುವಂಥದ್ದು. ಹೌದು ಏನಪ್ಪ ಇದು ಅಂತ ಕೇಳ್ಬೋದು. ಏನಿಲ್ಲ ಜಸ್ಟ್ ನಿಮ್ಮ ಮೈಂಡ್ಸೆಟ್ಟಲ್ಲಿ ಏನಿರುತ್ತೆ, ನೀವೇನು ಆಗಬೇಕಂತ ಇರ್ತೀರ, ಆಲ್ರೆಡಿ ನಾನು ಅದನ್ನ ಕಂಪ್ಲೀಟ್ ಮಾಡಿದ್ದೀನಿ ಆ ಒಂದು ಥಾಟ್ ಅಥವಾ ಆ ಒಂದು ಕೆಲಸನ ಅಂತ ಹೇಳಿ ನೀವು ಮನಸ್ಸಲ್ಲಿ ಮ್ಯಾನಿಫೆಸ್ಟ್ ಮಾಡೋದು. ಹಾಗೆ ಯೂನಿವರ್ಸ್ಗೂ ಕೂಡ ಅದನ್ನ ಬರೆಯೋದು. ಮೀನ್ಸ್ ಒಂದು ಪೇಜಲ್ಲಿ ಒಂದು ಬುಕ್ಕಲ್ಲಿ ನೀವು ಒಂದು ಪೆನ್ ತೊಗೊಂಡ್ಬಿಟ್ಟು ಫಾರ್ ಎಕ್ಸಾಂಪಲ್ ಇವಾಗ ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಬರೆಯೋದನ್ನ ಬಿಟ್ಬಿಟ್ಟು ನೀವು ನಾನು ಆಲ್ರೆಡಿ ವೆಯ್ಟ್ ಲಾಸ್ ಮಾಡಿದ್ದೀನಿ, ಸೊ ನಾನು ಈ ವೆಯ್ಟ್ ಲಾಸ್ ಮಾಡಿರೋದ್ರಿಂದ ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ದೀನಿ, ಹಾಗೆ ನನ್ನ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿ ಆಗಿದೆ, ಈ ರೀತಿ ಅದು ಆಲ್ರೆಡಿ ಆಗಿದೆ ಅನ್ನೋ ಥರ ನೀವು ಥಿಂಕ್ ಮಾಡಿಕೊಂಡು ಅದನ್ನ ಪಾಸಿಟಿವ್ ಆಗಿ ಬರಿಬೇಕು. ಅವಾಗ ಅದು ಖಂಡಿತವಾಗ್ಲೂ ಆಗುತ್ತೆ. ಹಾಗಂತ ಹೇಳಿ ಜಸ್ಟ್ ಅದನ್ನ ಬುಕ್ಸಲ್ಲಿ ಬರೆದುಬಿಟ್ಟು ನೀವು ಅವಾಗ ಆರಾಮಾಗಿ ಮಲ್ಕೊಂಡ್ರೂ ಆಗಲ್ಲ. ಸೊ ನೀವೇನು ಯೋಚನೆ ಮಾಡಿರ್ತೀರ ಅದಕ್ಕೆ ತಕ್ಕಂತೆ ಎವ್ರಿಡೇ ನಿಮ್ಮ ರೂಟೀನನ್ನು ಕೂಡ ನೀವು ಸೆಟ್ ಮಾಡ್ಕೋಬೇಕು. ಅವಾಗ ಖಂಡಿತವಾಗ್ಲೂ ಅದು ಯೂಸ್ಫುಲ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಐ ಹೋಪ್ ಇದಿಷ್ಟು ಕೂಡ ನನ್ನ 21 ಡೇಸ್ ಚಾಲೆಂಜಲ್ಲಿರುವಂತಹ ಚಿಕ್ಕ ಪುಟ್ಟ ಹ್ಯಾಬಿಟ್ಸ್ಗಳು ನಿಮಗೂ ಕೂಡ ಯೂಸ್ಫುಲ್ ಆಗಬಹುದು. ಹಾಗೆ ಇದು ಇನ್ಫಾರ್ಮೇಟಿವ್ ಅಂತ ನಿಮಗೂ ಕೂಡ ಫೀಲ್ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಯಾಕಪ್ಪ ಅಂದರೆ ವರ್ಷಗಳು ಹಾಗೆ ದಿನಗಳು ಕಳೆದು ಹೋಗ್ತಾನೆ ಇದೆ, ಆದರೆ ನಮ್ಮಲ್ಲಿ ಮಾಡಬೇಕಾದಂತಹ ಎಷ್ಟೋ ಬದಲಾವಣೆಗಳು ಇನ್ನೂ ಕೂಡ ಹಾಗೆ ಇದೆ. ಸೊ ಅದಕ್ಕೋಸ್ಕರ ಎಲ್ಲದನ್ನು ನಾವು ಮ್ಯಾನೇಜ್ ಮಾಡಲೇಬೇಕು ಹೆಣ್ಮಕ್ಳು ಅಂತ ಅಂದಮೇಲೆ. ಸೊ ಯಾವುದೋ ಒಂದಕ್ಕೆ ಮ್ಯಾನೇಜ್ ಮಾಡ್ತಾ ಇನ್ನೊಂದನ್ನ ನೆಗ್ಲೆಕ್ಟ್ ಮಾಡಿದರೆ ಆಗಲ್ಲ ಅಲ್ವಾ. ಇವಾಗ ನನಗೆ ಡ್ಯೂಟಿ ಬ್ಯುಸಿ ಇದೆ ಅಂತ ಅಂದ್ಬಿಟ್ಟು ನಾನು ಹೆಲ್ತ್ನ ಕಾನ್ಸಂಟ್ರೇಟ್ ಮಾಡಲ್ಲ ಅಂದರೆ ಅದು ಆಗಲ್ಲ. ಹಾಗೆ ಹೆಲ್ತ್ನ ಕಾನ್ಸಂಟ್ರೇಟ್ ಮಾಡ್ತೀನಿ ಡ್ಯೂಟಿಗೆ ಹೋಗಲ್ಲ ಅಂದರೆ ಅದು ಕೂಡ ಆಗೋದಿಲ್ಲ. ಸೊ ಎರಡನ್ನೂ ಕೂಡ ನಾವು ಹೇಗೆ ಅಂದರೂ ಮ್ಯಾನೇಜ್ ಮಾಡಲೇಬೇಕಾಗುತ್ತೆ. ಸೊ ಐ ಹೋಪ್ ಇವತ್ತಿನ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ.